ಇವತ್ತು ನಾವು ಹೋಗ್ತಿರುವ ಜಾಗ ಬಂದು ಒಂದು ಪುಣ್ಯಕ್ಷೇತ್ರವು ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಅಂಥ ಒಂದು ಕ್ಷೇತ್ರಕ್ಕೆ ನಾವು ಹೋಗ್ತಾಯಿದ್ದೀವಿ. ಇವತ್ತು ಹೋಗೋಣ ಬನ್ನಿ, ಲೆಟ್ಸ್ ಗೋ. ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವಿದ್ದೀವಿ ಬೀದನಗೆರೆಯಲ್ಲಿರುವ 161 ಅಡಿ ಇರುವ ಆಂಜನೇಯನ ದೇವಸ್ಥಾನದಲ್ಲಿ. ವೆಲ್ಕಮ್ ಟು ಬೀದರಗೆರೆ ಆಂಜನೇಯ ಟೆಂಪಲ್. ಇದು ವಿಶ್ವದಲ್ಲಿ ಅತಿ ಎತ್ತರವಾದ ಒಂದು ಮೂರ್ತಿ. ಇದನ್ನು ನೀವು ಬೀದನಗೆರೆಯಲ್ಲಿ ನೋಡ್ಬೋದು. ಕುಣಿಗಲ್ ಹತ್ರ ಇರುವ ಬೀದನಗೆರೆಯಲ್ಲಿ ನೋಡ್ಬೋದು. ಇದರ ಟೋಟಲ್ ಹೈಟ್ ಬಂದು 161 ಅಡಿ. ಈಗ ಬನ್ನಿ, ಒಳಗಡೆ ಏನಿದೆ ನೋಡ್ಕೊಂಬರೋಣ. ನೀವು ನಾನು ಆಗಲೇ ಹೇಳಿದ್ನಲ್ಲ, ಅದೇ ಒಂದು ಶನಿ ದೇವಸ್ಥಾನ ಅಂತ ಒಂದು ಹೇಳಿದ್ನಲ್ಲ, ಆ ಮೂರ್ತಿನ ನಾವಿಲ್ಲಿ ನೋಡ್ಬೋದು. ಶನಿ ಶಿಗ್ನಾಪುರದಲ್ಲಿ ಇರುವಂಥ ಒಂದು ಮೂರ್ತಿನ ಸಹ ಅದೇ ರೀತಿಯಾಗಿ ಇರುವ ಥರನೇ ನೀವು ಇಲ್ಲಿ ನೋಡ್ಬೋದು. ಜೈ ಹನುಮಾನ ಜ್ಞಾನ ಗುಣ ಸಾಗರ, ಜೈ ಕಪೀಶತಿ ಲೋಕ ಉಜಾಗರ, ರಾಮ ದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮಲಿಕೆ ಸಂಗಿ, ಕಂಚನ ವರಣ ವಿರಾಜ ಸುತೇಜ, ಕಾನನ ಕುಂಡಲ ಕಿಂಚಿತ ಕೇಶ, ಹಾತ ವಜ್ರ ಧ್ವಜ ವಿರಾಜೈ, ಕಾಂತೆ ಧ್ವಜ ಜನೇ ಭೂಸಾ, ಜೈ ಶಂಕರ ಸುಮನ ಕೇಸರಿ, ನಂದನ ತೇಜ ಪ್ರತಾಪ ಮಹಾಜಗ ವಂದನ, ವಿದ್ಯಾವಾನ ಗುಣೀಯ ನಿಜಾತುರ ನಾಮ ಕಾಜ ಕರಿವೆ ಕೋ ಆತುರ ಕಂಜಲಿ ತುಳಸಿ ಕೋ ರಸಿಯ ರಾಮ ಲಖನ ಸೀತಾ ಮಲ ರಸಿಯ, ಸೂಕ್ಷ್ಮ ರೂಪ ಧರಿಸಿ ಹಿಡಿ ಕಾಮ, ವಿಕಟ ರೂಪ ಧರಿ ಲಿಂಗ ಜನಾಮ, ಭೀಮ ರೂಪ ಧರಿ ಅಸುರ ಸಮಾರೆ ರಾಮಚಂದ್ರ. ಈ ಜಾಗ ಅಂತೂ ತುಂಬ ಚೆನ್ನಾಗಿದೆ. ನೀವು ಸಹ ಇಲ್ಲಿಗೆ ಬರ್ಬೋದು. ಇಲ್ಲೊಂದು ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಅದಂತೂ ನಿಜಾನೇ. ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಒಂದು ಹನುಮಂತನ ವಿಗ್ರಹ ಸಹ ಇದೆ. ಸೊ ನೀವು ಈಗ ತುಂಬ ನೀವು ಬನ್ನಿ, ಈಗಲೇ ವಿಸಿಟ್ ಮಾಡಿ. ನಮಸ್ಕಾರ. ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂತ ಗೆಸ್ ಮಾಡಿ ನೋಡೋಣ. ಬೇಗ ಗೆಸ್ ಮಾಡಬೇಕು. ಗೆಸ್ ಮಾಡಿಲ್ಲ ಅಂದರೆ ಈಗ ನಾನೇ ತೋರಿಸ್ಬಿಡ್ತೀನಿ. ಸರಿ, ಬನ್ನಿ ನೋಡೋಣ ಎಲ್ಲಿ ಬಂದಿದ್ದೀವಿ ಅಂತ. ರೆಡಿ ಇದ್ದೀರಾ? ಇನ್ 3, 2, 1, 0 ಮೇಲೆ ನೋಡಿ. ಇವರ ಸತತ ಪರಿಶ್ರಮದ ಫಲವಾಗಿಯೇ ಈ ಪುಣ್ಯಕ್ಷೇತ್ರವು ಎಂದು ಅಭಿವೃದ್ಧಿ ಹೊಂದಿದೆ. ಇಲ್ಲಿ ಗುರುಗಳ ಸಮ್ಮುಖದಲ್ಲಿ ಹೋಮ, ಯಜ್ಞ, ಹವನ ಎಲ್ಲವೂ ನಡೆಯುತ್ತದೆ. ಬರುವ ಭಕ್ತಾದಿಗಳು ಮುಖಿ ಆಂಜನೇಯನ ಪಾದ ಸ್ಪರ್ಶನ ಸಹ ಮಾಡಬಹುದು. ಜೈ ಶ್ರೀರಾಮ್, ಜೈ ಹನುಮಾನ್, ಜೈ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತನ್ನು ಮರಿಬೇಡಿ. ಟಾಟಾ ಬಾಯ್ ಬಾಯ್ ಫ್ರಮ್ ಪಂಚಮುಖಿ ಆಂಜನೇಯ ಟೆಂಪಲ್. ಜೈ ಹನುಮಾನ್, ಜೈ ಶ್ರೀರಾಮ್.